ನಮಸ್ತೆ ವೀಕ್ಷಕರೇ, ನಾನು ಮೈಥಿಲಿ ಮಿರಾಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಾಸ ಭವಿಷ್ಯ, ಜುಲೈ ತಿಂಗಳ ಮಾಸ ಭವಿಷ್ಯ. ಮೊದಲಿಗೆ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ ಹೇಗಪ್ಪ ಇದೆ ಅಂತಂದ್ರೆ, ರಾಶ್ಯಾಧಿಪತಿ ಕುಜಗ್ರಹ ಬಂದು 2ನೇ ಮನೆಗೆ ಬಂದಿದ್ದಾನೆ. 2ನೇ ಮನೆಗೆ ಬಂದಿರೋದ್ರಿಂದ ಹೇಗೆ ಅಂತಂದ್ರೆ, ತಮ್ಮ ರಾಶ್ಯಾಧಿಪತಿನೇ 2ನೇ ಮನೆಗೆ ಬಂದಿರೋದ್ರಿಂದ ಸ್ವಲ್ಪ ನಿಮ್ಗೆ ಹೆಂಗೆ ಅಂತಂದ್ರೆ ಹಣಕಾಸಿನಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ಆದ್ರೆ 8ನೇ ಮನೆಯವನು ಅವನೇ ಆಗಿರ್ತಾನೆ, 8ನೇ ಮನೆ ಅಧಿಪತಿನೂ ಅವನೇ ಆಗಿ 2ನೇ ಮನೆಗೆ ಬಂದಾಗ ಹಣಕಾಸಿನಲ್ಲಿ ಏನಂತ ತೊಂದರೆ ಇರಲ್ಲ. ಅಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಖರ್ಚುಗಳಂತೂ ನಿಮ್ಗೆ ಇದ್ದೇ ಇರುತ್ತೆ ಮೇಷರಾಶಿಯವರಿಗೆ. ಅದ್ರಲ್ಲಿ 3ನೇ ಮನೆಯಲ್ಲಿ ನಿಮ್ಗೆ ರವಿ ಮತ್ತೆ ಬುಧ, ಶುಕ್ರ ಬಂದು 4ನೇ ಮನೆಯಲ್ಲಿ ಇದ್ದಾನೆ ನಿಮ್ಗೆ. 5ನೇ ಮನೆಯಲ್ಲಿ ಕೇತು ಗ್ರಹ ಇದ್ದಾನೆ. 3ನೇ ಮನೆಯಲ್ಲಿ ರವಿ ಗ್ರಹ ಇರೋದ್ರಿಂದ ಏನಪ್ಪಾ ಅಂತಂದ್ರೆ, ಕೆಲ್ಸದಲ್ಲಿ ನಿಮ್ಗೆ ಯಾವ್ದೇ ರೀತಿಯ ಕೆಲ್ಸ ಇದ್ರು ತುಂಬಾ ಓಡಾಟ ಜಾಸ್ತಿ ಇರುತ್ತೆ ನಿಮ್ಗೆ. ಅದ್ರಲ್ಲಿ 2ನೇ ಮನೆಯಲ್ಲಿ ಕುಜಗ್ರಹ ಇರೋದ್ರಿಂದ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ಸಡನ್ ಆಗಿ ಮಾತುಗಳು ಜಾಸ್ತಿ ಆಡ್ತಾ ಇರ್ತೀರಾ. ಏನಂತಂದ್ರೆ, ಅಯ್ಯೋ ನಾವ್ ಕೆಲ್ಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ರಿಸ್ಕ್ ಅನ್ನಿಸ್ತಾ ಇದೆ ಅಂತ ಅನ್ನೋ ತರ ಅನ್ನಿಸ್ತಾ ಇರುತ್ತೆ. ಯಾಕೆಂದ್ರೆ 8ನೇ ಮನೆಯನ್ನು 2ನೇ ಮನೆಯಲ್ಲಿ ಬಂದಾಗ ಸ್ವಲ್ಪ ಆಲಸ್ಯ ಮತ್ತೆ ಹೆಲ್ತ್ ಅಲ್ಲಿ ಏನು ಸಣ್ಣ ಪುಟ್ಟ ತೊಂದರೆ ಇರಲ್ಲ. ಆದ್ರೂನು ನೀವೇ ಏನಾದ್ರೂ ಸಣ್ಣ ಪುಟ್ಟ ತಲೆನೋವು ಇಲ್ಲ ಉಷ್ಣಾಂಶ ಈ ತರ ಏನಾದ್ರೂ ಒಂದು ನಿಮ್ಗೆ ನೀವೇ ಫೀಲ್ ಮಾಡ್ಕೊತಾ ಇರ್ತೀರಾ. ಅದ್ ಬಿಟ್ರೆ ಬೇರೆ ಯಾವ್ದೇ ರೀತಿಯಾದ ಇರಲ್ಲ. ಅದ್ರಲ್ಲಿ 4ನೇ ಮನೆಯಲ್ಲಿ ಗುರುಗ್ರಹ ಶುಕ್ರ ಗ್ರಹನು ಇರ್ತಾನೆ. ಶುಕ್ರ ಬಂದು ನಿಮ್ಗೆ 5ನೇ ಮನೆಗೆ 5ನೇ ತಾರೀಕು ನಂತರ 5ನೇ ಮನೆಗೆ ಹೋಗ್ತಾನೆ ಅವನು. ಅಲ್ಲಿವರೆಗೂ 4ನೇ ಮನೆಯಲ್ಲಿ ಇರ್ತಾನೆ. ಗುರು ಮತ್ತೆ ಶುಕ್ರ ಎರಡೂ ಇರೋದ್ರಿಂದ ನಿಮ್ಗೆ ಏನಪ್ಪಾ ಅಂತಂದ್ರೆ, ಯಾವ್ದಾದ್ರು ಒಂದು ವಾಹನ ಪರ್ಚೇಸ್ ಮಾಡೋ ಅಂತದ್ದು ಅಥವಾ ಮನೆ ಏನಾದ್ರು ನೋಡ್ಬೇಕು, ಮನೆ ಬದಲಾವಣೆ ಮಾಡ್ಬೇಕು ಅನ್ನೋಂಥದ್ದು, ಏನೇ ಒಂದ್ ಬದಲಾವಣೆ ಮಾಡ್ಬೇಕು ಅಂತಂದ್ರೆ ನೀವು ಮಾಡ್ಬೋದು. ಇದು ಟೈಮು ಚೆನ್ನಾಗಿರುತ್ತೆ. ಆದ್ರೆ ಶುಕ್ರ ಗ್ರಹ ಬಂದು ನಿಮ್ಗೆ 5ನೇ ತಾರೀಕು 5ನೇ ಮನೆಗೆ ಹೋಗ್ತಾನೆ. 5ನೇ ಮನೆಗೆ ಹೋದಾಗ ಏನ್ ಅನ್ಸುತ್ತೆ, ಕೆಲ್ಸದಲ್ಲಿ ಈ ಕೆಲ್ಸ ಬೇಡ, ಚೇಂಜ್ ಮಾಡೋಣ, ಮುಂದೆ ಬೇರೆ ಕೆಲ್ಸಕ್ಕೆ ಹೋಗೋಣ. ಆದ್ರೆ ಶುಕ್ರ ದಶಾ ಭುಕ್ತಿ ಏನಾದ್ರೂ ನಡೀತಾ ಇದ್ರೆ ನಿಮ್ಗೆ ಕೆಲ್ಸದಲ್ಲಿ ಈ ಕೆಲ್ಸ ಬಿಟ್ಟು ಬೇರೆ ಕೆಲ್ಸ ಮಾಡೋಣ ಅಂತ ಮನ್ಸಿಗೆ ಬರುತ್ತೆ. ಆದ್ರೆ ಒಂದ ತಿಂಗಳುಗಳ ಕಾಲ ಹಾಗನ್ಸುತ್ತೆ. ಜುಲೈ ಆಗಸ್ಟ್ ವರ್ಗುನು ನೀವು ಆ ಜಾಬ್ ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಆಲ್ರೆಡಿ 12ನೇ ಮನೆಯಲ್ಲಿ ಶನಿ ಗ್ರಹ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಕೆಲ್ಸದಲ್ಲಿ ಕೂಡ ತುಂಬಾ ಒತ್ತಡ ಇರುತ್ತೆ. ಯಾವ್ದು ಅಂತ ಹೇಳಿಕೆ ಆಗ್ತಾ ಇರಲ್ಲ, ನೀವ್ ಅನ್ಕೊಂಡಿದ್ ಯಾವ್ದು ನಡೀತಾ ಇರಲ್ಲ. ಹಾಗಾಗಿ ಕೆಲ್ಸದಲ್ಲಿ ಜಾಬ್ ಚೇಂಜ್ ಮಾಡ್ಬೇಕು ಅಂತ ಮನ್ಸಿಗೆ ಬಂದ್ರುನು ನೀವು ಜಾಬ್ ಚೇಂಜ್ ಮಾಡ್ಬಿಡಿ, ಇದೇ ಜಾಬ್ ಅಲ್ಲಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. 5ನೇ ಮನೆಯಲ್ಲಿ ಕೇತು ಗ್ರಹ ಇರೋದ್ರಿಂದ ಸ್ವಲ್ಪ ಮಕ್ಳುಗಳ ಹಠ ಹಿಡಿಯೋದ್ ಜಾಸ್ತಿ. ಸ್ವಲ್ಪ ಹೆಂಗೆ ಅಂತಂದ್ರೆ ಅವ್ರ ಓದಿನ ಕಡೆ ಆಸಕ್ತಿ ಕಮ್ಮಿ ಇರುತ್ತೆ. ಅಥವಾ ಏನಾದ್ರೂ ಒಂದು ಬೇರೆ ನೀವು ಚೇಂಜ್ ಮಾಡ್ಬೇಕು ಅನ್ನೋಂಥದ್ದು, ಇಲ್ಲ ಎಜುಕೇಶನ್ ಅಲ್ಲಿ ಯಾವ್ದು ತಗೋಬೇಕು ಅನ್ನೋದ್ ಗೊಂದಲ, ಆತರ ಯಾವ್ದಾದ್ರು ವಿದ್ಯಾರ್ಥಿಗಳಂತೂ ಇದ್ದೇ ಇರುತ್ತೆ ನಿಮ್ಗೆ. ಜಾಬ್ ಮಾತ್ರ ಯಾವ್ದೇ ಕಾರಣಕ್ಕೂ ಚೇಂಜ್ ಮಾಡೋದಕ್ಕೆ ಹೋಗ್ಬಿಡಿ. ನೀವೇನಪ್ಪ ಪರಿಹಾರ ಮಾಡ್ಕೊಬೇಕಾಗತ್ತೆ ಅಂತಂದ್ರೆ, ಮೇಷರಾಶಿಯವರು ಶನಿ ಗ್ರಹ ನಿಮ್ಗೆ 12ನೇ ಮನೆಯಲ್ಲೇ ಇರೋದ್ರಿಂದ ಅದ್ರ ಪ್ರಭಾವ ಇನ್ನೂ 1.5 ವರ್ಷಗಳ ಕಾಲ ಹೀಗೆ ಇರುತ್ತೆ. ಆದಷ್ಟು ನೀವು ಆಂಜನೇಯನ ಆರಾಧನೆ ಮಾಡ್ತಾ ಬನ್ನಿ. ಮತ್ತೆ ಯಾರಿಗೆಲ್ಲ ದಶಾ ಭುಕ್ತಿಗಳಿಗೆ ಅಥವಾ ನಕ್ಷತ್ರಗಳಿಗೆ ನಿಮ್ಗೆ ಬ್ರಾಸ್ಲೆಟ್ ಬೇಕಾಗುತ್ತೆ, ಈ ಕೆಳಗಡೆ ಹೋಗ್ತಾ ಇರೋಂತ ನಂಬರ್ಗೆ ನೀವು ಸಂಪರ್ಕಿಸಬಹುದು. ನಿಮ್ ದಶಾ ಭುಕ್ತಿಗಳಿಗೆ ಅನುಗುಣವಾಗಿ ಮತ್ತೆ ನಕ್ಷತ್ರಕ್ಕೂ ಅನುಗುಣವಾಗಿ ಬ್ರಾಸ್ಲೆಟ್ ಗಳನ್ನ ಸಿಗುತ್ತೆ, ಸಂಪರ್ಕಿಸಿ.